ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಶಿವರಾಜ್ ಗೋವಿಂದ್ ಸರ್. ನಾವು ಈ ಹಿಂದಿನ ಸಾಕಷ್ಟು ವಿಡಿಯೋಗಳ ಮೂಲಕ ಟೆನ್ಸಸ್ ಅನ್ನು ನೋಡ್ತಾ ಬರ್ತಿದ್ದೇವೆ. ಸೊ ಅದರಲ್ಲಿ ಕೂಡ ಇವತ್ತು ಪಾಸ್ಟ್ ಟೆನ್ಸ್ ಅಲ್ಲಿ ಬರ್ತಕ್ಕಂಥ ಫಸ್ಟ್ ಟೈಪ್ ಆಫ್ ದಿ ಪಾಸ್ಟ್ ಟೆನ್ಸ್ ಆಗಿರ್ತಕ್ಕಂಥ ಸಿಂಪಲ್ ಪಾಸ್ಟ್ ಟೆನ್ಸ್ ಬಗ್ಗೆ ನೋಡೋಣ. ಸೊ ಈ ಸಿಂಪಲ್ ಪಾಸ್ಟ್ ಟೆನ್ಸ್ ನ ವಿವರವಾಗಿ ನೋಡೋಕ್ಕಿಂತ ಮುಂಚೆ ಯೂಸೇಜ್ ಆಫ್ ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನು ನೋಡೋಣ. ಅಂದ್ರೆ ಈ ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನುವಂಥದ್ದು ಯಾವ ಯಾವ ಸಂದರ್ಭಗಳಲ್ಲಿ ನಾವು ಬಳಸ್ತೇವೆ ಅನ್ನುವಂಥದ್ದು. ಸೊ ಈ ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನುವಂಥದ್ದು ಇಟ್ ಈಸ್ ಯೂಸ್ ಟು ಇಂಡಿಕೇಟ್ ಕಂಪ್ಲೀಟೆಡ್ ಆಕ್ಟಿವಿಟಿ ಇನ್ ದ ಪಾಸ್ಟ್ ಅನ್ನುವಂಥದ್ದು. ಅಂದ್ರೆ ಈ ಹಿಂದೆ ನಡೆದಂತ ಅಥವಾ ಈ ಹಿಂದೆ ಪೂರ್ಣಗೊಂಡಂತ ಚಟುವಟಿಕೆ ಅಥವಾ ಕ್ರಿಯೆಯನ್ನ ಸೂಚಿಸ್ಲಿಕ್ಕೋಸ್ಕರ ಈ ಒಂದು ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನ ನಾವು ಉಪಯೋಗ ಮಾಡ್ತೇವೆ ಅನ್ನುವಂಥದ್ದು. ಸೊ ಅದಕ್ಕೆ ಈಗ ಎರಡು ಎಕ್ಸಾಂಪಲ್ಗಳನ್ನ ನೋಡೋಣ. ಫಸ್ಟ್ ಎಕ್ಸಾಂಪಲ್ ನೋಡಿ, ದ ರಿಸಲ್ಟ್ ಅಪಿಯರ್ಡ್ ಇನ್ ದ ನ್ಯೂಸ್ ಪೇಪರ್ಸ್ ಎಸ್ಟರ್ಡೇ ಅನ್ನುವಂಥದ್ದು. ಸೊ ರಿಸಲ್ಟ್ ಯಾವಾಗ ಪ್ರಕಟಣೆಗೊಂಡಿದೆ? ಎಸ್ಟರ್ಡೇ ಅನ್ನುವಂಥದ್ದು, ಅಂದ್ರೆ ನಿನ್ನೆ. ಸೊ ನಿನ್ನೆ ಅಂದ್ರೆ ಇದು ಪಾಸ್ಟ್ಗೆ ಸಂಬಂಧಿಸಿದ್ದು. ಸೊ ಹಾಗಾಗಿ ಇಟ್ ಈಸ್ ಬೆಸ್ಟ್ ಎಕ್ಸಾಂಪಲ್ ಫಾರ್ ದಿ ಸಿಂಪಲ್ ಪಾಸ್ಟ್ ಟೆನ್ಸ್ ಅಂತ ನಾವು ನೋಡ್ತೇವೆ. ಸೊ ಸೆಕೆಂಡ್ ಎಕ್ಸಾಂಪಲ್ ನೋಡಿ, ಸೆಕೆಂಡ್ ಎಕ್ಸಾಂಪಲ್ ಬಂದು ಐ ಮೆಟ್ ಹಿಮ್ ಫ್ಯೂ ಡೇಸ್ ಬ್ಯಾಕ್ ಅನ್ನುವಂಥದ್ದು. ನಾನು ಅವನನ್ನ ಕೆಲವು ದಿನಗಳ ಹಿಂದೆ ಭೇಟಿಯಾದೆ. ಸೊ ಇಲ್ಲಿ ಕೆಲವು ದಿನಗಳ ಹಿಂದೆ ಭೇಟಿಯಾದೆ ಅಂದ್ರೆ ಇದು ಕೂಡ ಪಾಸ್ಟ್ಗೆ ಸಂಬಂಧಿಸಿದ್ದು ಅಂತ ನಾವು ನೋಡ್ತೇವೆ. ಹಾಗಾಗಿ ಇಟ್ ಈಸ್ ಆಲ್ಸೋ ಎಕ್ಸಾಂಪಲ್ ಫಾರ್ ದಿ ಸಿಂಪಲ್ ಪಾಸ್ಟ್ ಟೆನ್ಸ್ ಅಂತ ನೋಡ್ತೇವೆ. ಸೊ ನೆಕ್ಸ್ಟ್ ಸೆಕೆಂಡ್ ಸ್ಟೇಟ್ಮೆಂಟ್ಸ್ ಅಂದ್ರೆ ಸೆಕೆಂಡ್ ಸ್ಟೇಟ್ಮೆಂಟ್ ಅಂದ್ರೆ ಈ ಒಂದು ಸಿಂಪಲ್ ಪಾಸ್ಟ್ ಟೆನ್ಸ್ ಯಾವ ಸಂದರ್ಭದಲ್ಲಿ ಉಪಯೋಗ ಆಗ್ತದೆ ಅನ್ನುವಂಥದ್ದು ನೋಡೋಣ. ಸೊ ನೆಕ್ಸ್ಟ್ ನೋಡಿ, ದ ಸಿಂಪಲ್ ಪಾಸ್ಟ್ ಈಸ್ ಆಲ್ಸೋ ಯೂಸ್ಡ್ ಫಾರ್ ಪಾಸ್ಟ್ ಹ್ಯಾಬಿಟ್ಸ್ ಅನ್ನುವಂಥದ್ದು. ಸೊ ಈ ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನುವಂಥದ್ದು ಈ ಹಿಂದಿನ ನಮ್ಮ ಹವ್ಯಾಸಗಳನ್ನ ತೋರಿಸ್ಲಿಕ್ಕೆ ಹೇಳಲಿಕ್ಕೋಸ್ಕರ ಕೂಡ ನಾವು ಬಳಸ್ತೇವೆ ಅನ್ನುವಂಥದ್ದು. ಸೊ ಯಾವ ರೀತಿ? ಸೊ ಈಗ ಎಕ್ಸಾಂಪಲ್ ಮೂಲಕ ನೋಡ್ತಾ ಹೋಗೋಣ. ಸೊ ಫಸ್ಟ್ ಎಕ್ಸಾಂಪಲ್ ನೋಡಿ, ಐ ಕಲೆಕ್ಟೆಡ್ ಸ್ಟ್ಯಾಂಪ್ಸ್ ಇನ್ ಮೈ ಚೈಲ್ಡ್ಹುಡ್ ಅನ್ನುವಂಥದ್ದು. ಸೊ ನಾನು ಸ್ಟ್ಯಾಂಪ್ಸ್ ಗಳನ್ನ ಯಾವಾಗ ಕಲೆಕ್ಟ್ ಮಾಡ್ತಿದ್ದೆ? ಚೈಲ್ಡ್ಹುಡ್ ಅಲ್ಲಿ. ಸೊ ಹಾಗಾದ್ರೆ ಈ ವಾಕ್ಯದಲ್ಲಿ ಹ್ಯಾಬಿಟ್ ಯಾವುದು? ಸ್ಟ್ಯಾಂಪ್ ಕಲೆಕ್ಟ್ ಮಾಡುವಂಥದ್ದು. ನಾನು ನನ್ನ ಬಾಲ್ಯದಲ್ಲಿ ಏನ್ ಮಾಡ್ತಿದ್ದೆ? ಸ್ಟ್ಯಾಂಪ್ಗಳನ್ನ ಕಲೆಕ್ಟ್ ಮಾಡಿದ್ದೆ ಅನ್ನುವಂಥದ್ದು. ಸೊ ಅವಾಗ ನಾನು ಸ್ಟ್ಯಾಂಪ್ ಅನ್ನ ಕಲೆಕ್ಟ್ ಮಾಡಿದ್ದೆ ಅಂತ ಹೇಳೋದಕ್ಕೋಸ್ಕರ ನಾವು ಈ ಒಂದು ಸಿಂಪಲ್ ಪಾಸ್ಟ್ ಟೆನ್ಸ್ ನ ಬಳಸ್ತಾ ಇದ್ದೇವೆ. ಸೊ ನೆಕ್ಸ್ಟ್ ನೋಡಿ, ಐ ವೆಂಟ್ ಫಾರ್ ವಾಕ್ ರೆಗ್ಯುಲರ್ಲಿ ಅಂದ್ರೆ ಈಗ ಹೋಗ್ತಾ ಇಲ್ಲ, ಅವಾಗ ಹೋಗಿದ್ದೆ ಅನ್ನುವಂಥದ್ದು. ಸೊ ಯಾವಾಗ? ಈ ಹಿಂದೆ. ಐ ವೆಂಟ್ ಫಾರ್ ವಾಕ್ ರೆಗ್ಯುಲರ್ಲಿ ಅಂದ್ರೆ ರೆಗ್ಯುಲರ್ ಆಗಿ ನಾನು ಈ ಹಿಂದೆ ವಾಕ್ ಹೋಗಿದ್ದೆ ಅನ್ನುವಂಥದ್ದು. ಸೊ ಇದು ಕೂಡ ಈ ಹಿಂದಿನ ಒಂದು ನಮ್ಮ ಹವ್ಯಾಸ ಅಂತ ನಾವು ನೋಡ್ತೇವೆ. ಸೊ ಹಾಗಾಗಿ ಇಟ್ ಈಸ್ ಆಲ್ಸೋ ಎಕ್ಸಾಂಪಲ್ ಫಾರ್ ದಿ ಸಿಂಪಲ್ ಪಾಸ್ಟ್ ಟೆನ್ಸ್ ಅಂತ ನೋಡ್ತೇವೆ. ಸೊ ಈ ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನ ಟೇಬಲ್ ಮೂಲಕ ಇನ್ನಷ್ಟು ಅರ್ಥಪೂರ್ಣವಾಗಿ ಕಲಿತಾ ಹೋಗೋಣ. ಸೊ ಇಲ್ಲಿ ನೋಡಿ, ಈ ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನುವಂಥದ್ದು ಅಸರ್ಟಿವ್ ಸೆಂಟೆನ್ಸ್ ಇದ್ದಾಗ, ಅದರಲ್ಲೂ ಕೂಡ ವಿಶೇಷವಾಗಿ ಪಾಸಿಟಿವ್ ಸೆಂಟೆನ್ಸ್ ಇದ್ದಾಗ ಯಾವ ರೀತಿ ಇರ್ತದೆ ಅನ್ನುವಂಥದ್ದನ್ನು ನೋಡೋಣ. ಸೊ ಅಸರ್ಟಿವ್ ಪಾಸಿಟಿವ್ ಸೆಂಟೆನ್ಸ್ ಇದ್ದಾಗ ಯಾವುದರಲ್ಲಿ? ಈ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಅದರ ಫಾರ್ಮುಲಾ ಬಂದು ಸಬ್ಜೆಕ್ಟ್, ಅದಾದ ಬಳಿಕ ಮೇನ್ ವರ್ಬ್ V2 ಫಾರ್ಮಲ್ ಇರಬೇಕು, ದೆನ್ ಆಬ್ಜೆಕ್ಟ್ ಬರಬೇಕು. ಅಂದಾಗ ಮಾತ್ರ ಅದು ಸಿಂಪಲ್ ಪಾಸ್ಟ್ ಟೆನ್ಸ್ ಯೂಸ್ಡ್ ಇನ್ ಅಸರ್ಟಿವ್ ಪಾಸಿಟಿವ್ ಸೆಂಟೆನ್ಸ್ ಅಂತ ನಾವು ನೋಡ್ತೇವೆ. ಸೊ ಇಲ್ಲಿ ನೋಡಿ, ಸಿಂಗ್ಯುಲರ್ ಫಸ್ಟ್ ಪರ್ಸನ್ ಐ ಪ್ಲೇಡ್ ಕ್ರಿಕೆಟ್. ಸೊ ಪ್ಲೂರಲ್ ಫಸ್ಟ್ ಪರ್ಸನ್ ವಿ ಪ್ಲೇಡ್ ಕ್ರಿಕೆಟ್. ಸಿಂಗ್ಯುಲರ್ ಸೆಕೆಂಡ್ ಪರ್ಸನ್ ಯು ಪ್ಲೇಡ್ ಕ್ರಿಕೆಟ್. ಪ್ಲೂರಲ್ ಸೆಕೆಂಡ್ ಪರ್ಸನ್ ಯು ಪ್ಲೇಡ್ ಕ್ರಿಕೆಟ್ ಅನ್ನುವಂಥದ್ದು. ಸೊ ಸಿಂಗ್ಯುಲರ್ ಫಸ್ಟ್ ಥರ್ಡ್ ಪರ್ಸನ್ he played cricket, she played cricket, it played cricket ಅನ್ನುವಂಥದ್ದು. ಸೊ ಪ್ಲೂರಲ್ ಥರ್ಡ್ ಪರ್ಸನ್ ದೇ ಪ್ಲೇಡ್ ಕ್ರಿಕೆಟ್ ಅನ್ನುವಂಥದ್ದು. ಸೊ ಇಲ್ಲಿ ಏನಪ್ಪಾ ಅಂದ್ರೆ, ನಾನು ಕ್ರಿಕೆಟ್ ಆಡಿದ್ದೆ, ನಾವು ಕ್ರಿಕೆಟ್ ಆಡಿದ್ದೆವು, ಆಮೇಲೆ ನೀನು ಕ್ರಿಕೆಟ್ ಆಡಿದ್ದಿ, ನೀವು ಕ್ರಿಕೆಟ್ ಆಡಿದ್ದೀರಿ, ಅವನು ಕ್ರಿಕೆಟ್ ಆಡಿದ್ದ, ಅವಳು ಕ್ರಿಕೆಟ್ ಆಡಿದ್ದಳು, ಮತ್ತೆ ಅದು ಕ್ರಿಕೆಟ್ ಆಡಿತ್ತು, ಅವು ಅಥವಾ ಅವರು ಕ್ರಿಕೆಟ್ ಆಡಿದ್ದರು ಅಥವಾ ಆಡಿದ್ದವು ಅನ್ನುವಂಥದ್ದು. ಸೊ ಈ ರೀತಿಯಾದಂಥ ಕನ್ನಡದ ಅರ್ಥವನ್ನು ಕೊಡುವಂಥ ಈ ಎಲ್ಲ ವಾಕ್ಯಗಳು
ಅಸರ್ಟಿವ್ ಪಾಸಿಟಿವ್ ಸೆಂಟೆನ್ಸ್ಗಳಾಗಿದ್ದು ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಉಪಯೋಗ ಆಗಿರೋದನ್ನ ನಾವು ಕಾಣ್ತೇವೆ. ಸೊ ಇಲ್ಲಿ ನಾವು ಹೇಳಿದಂಥ ಫಾರ್ಮುಲಾ ಕೂಡ ಇಲ್ಲಿ ಕರೆಕ್ಟ್ ಆಗಿ ಫಾಲೋ ಆಗಿರೋದನ್ನು ಕೂಡ ನಾವು ಕಾಣ್ತೇವೆ. ನೋಡಿ ಯಾವ ರೀತಿ ಇಲ್ಲಿ ಐ ಅಂತಕ್ಕಂಥದ್ದು ಸಬ್ಜೆಕ್ಟ್. ಸೊ ಐ ಅಂತಕ್ಕಂಥದ್ದು ಏನಿಲ್ಲಿ ಸಬ್ಜೆಕ್ಟ್. ಸೊ ಪ್ಲೇಡ್ ಅಂತಕ್ಕಂಥದ್ದು ಮೇನ್ ವರ್ಬ್ ವಿ ಟು ಪ್ಲೇ ಪ್ಲೇಡ್ ಪ್ಲೇಡ್ ಅಂತ ಹೇಳಿ ನೋಡ್ತೀವಿ. ಸೊ ಇಲ್ಲಿ ಮೇನ್ ವರ್ಬ್ ವಿ ಟು ಫಾರ್ಮಲ್ ಇರುವಂಥದ್ದು, ದೆನ್ ಆಬ್ಜೆಕ್ಟ್ ಬಂದಿರುವಂಥದ್ದು, ಆದ್ಮೇಲೆ ಫುಲ್ ಸ್ಟಾಪ್ ಬಂದಿರೋದನ್ನ ನಾವು ಕಾಣ್ತೇವೆ. ಸೊ ಹಾಗಾಗಿ ಈ ಒಂದು ಟೇಬಲ್ ಬರೆದಂಥ ಎಲ್ಲ ವಾಕ್ಯಗಳು ಅಸರ್ಟಿವ್ ಪಾಸಿಟಿವ್ ಸೆಂಟೆನ್ಸ್ಗಳು ಈ ಒಂದು ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಬಳಕೆ ಆಗಿರೋದನ್ನ ಕಾಣ್ತೇವೆ. ಸೊ ಇದಾದ ಬಳಿಕ ನೆಕ್ಸ್ಟ್ ಏನ್ ಮಾಡೋಣ ಅಂದ್ರೆ ಈಗ ಅಸರ್ಟಿವ್ ನೆಗೆಟಿವ್ ಸೆಂಟೆನ್ಸಸ್ ಯೂಸ್ಡ್ ಇನ್ ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನ ಈಗ ನೋಡ್ತಾ ಹೋಗೋಣ. ಸೊ ನೋಡಿ ಈಗ ನೋಡಿ ಅಸರ್ಟಿವ್ ನೆಗೆಟಿವ್ ಸೆಂಟೆನ್ಸಸ್ ಯೂಸ್ಡ್ ಇನ್ ಸಿಂಪಲ್ ಪಾಸ್ಟ್ ಟೆನ್ಸ್ ಅಂದ್ರೆ ಈ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಸಾದಾ ನಕಾರಾತ್ಮಕ ವಾಕ್ಯಗಳು ಯಾವ ರೀತಿ ಇರ್ತವೆ ಅನ್ನೋಂಥದ್ದನ್ನು ನೋಡೋಣ. ಈಗ ಇಲ್ಲಿ ನೋಡಿ ಫಸ್ಟ್ ಸಿಂಗ್ಯುಲರ್ ಫಸ್ಟ್ ಪರ್ಸನ್ ಐ ಡಿಡ್ ನಾಟ್ ಪ್ಲೇ ಕ್ರಿಕೆಟ್, ಐ ಡಿಡ್ ನಾಟ್ ಪ್ಲೇ ಕ್ರಿಕೆಟ್. ಪ್ಲೂರಲ್ ಫಸ್ಟ್ ಪರ್ಸನ್ ವಿ ಡಿಡ್ ನಾಟ್ ಪ್ಲೇ ಕ್ರಿಕೆಟ್. ಆಮೇಲೆ ಸಿಂಗ್ಯುಲರ್ ಸೆಕೆಂಡ್ ಪರ್ಸನ್ ಯು ಡಿಡ್ ನಾಟ್ ಪ್ಲೇ ಕ್ರಿಕೆಟ್. ನೆಕ್ಸ್ಟ್ ಪ್ಲೂರಲ್ ಸೆಕೆಂಡ್ ಪರ್ಸನ್ ಯು ಡಿಡ್ ನಾಟ್ ಪ್ಲೇ ಕ್ರಿಕೆಟ್. ಸಿಂಗ್ಯುಲರ್ ಥರ್ಡ್ ಪರ್ಸನ್ he did not play cricket, she did not play cricket, it did not played cricket ಅನ್ನುವಂಥದ್ದು. ಸೊ ಪ್ಲೂರಲ್ ಥರ್ಡ್ ಪರ್ಸನ್ ದೇ ಡಿಡ್ ನಾಟ್ ಪ್ಲೇ ಕ್ರಿಕೆಟ್ ಅನ್ನುವಂಥದ್ದು. ಅಂದರೆ ಇಲ್ಲಿ ಈ ಒಂದು ಅಸರ್ಟಿವ್ ನೆಗೆಟಿವ್ ಸೆಂಟೆನ್ಸ್ ಇದ್ದಾಗ ಫಸ್ಟ್ ಏನು ಬರ್ತದೆ ಸಬ್ಜೆಕ್ಟ್, ಅದಾದ ಬಳಿಕ ಫಸ್ಟ್ ಸಬ್ಜೆಕ್ಟ್ ಬರುವಂಥದ್ದು, ಸಬ್ಜೆಕ್ಟ್ ಆದ ಬಳಿಕ ಡಿಡ್ ಅನ್ನುವಂಥ ಹೆಲ್ಪಿಂಗ್ ವರ್ಬ್. ಇಲ್ಲಿ ಡಿಡ್ ಅಂತ ಹೇಳಿ ಬರ್ದಿದ್ದೀನಿ ನೇರವಾಗಿ, ನನ್ನ ಹೆಲ್ಪಿಂಗ್ ವರ್ಬ್ ಅಂತ ಬರ್ದಿಲ್ಲ. ಕಾರಣ ಬಂದು ಇಲ್ಲಿ ಈ ಒಂದು ಅಸರ್ಟಿವ್ ನೆಗೆಟಿವ್ ಸೆಂಟೆನ್ಸಸ್ ಯೂಸ್ಡ್ ಇನ್ ಸಿಂಪಲ್ ಪಾಸ್ಟ್ ಟೆನ್ಸ್ ಇದ್ದಾಗ ಇಲ್ಲಿ ನೆಗೆಟಿವ್ ಸೆಂಟೆನ್ಸ್ ಇದ್ದಾಗ ಮಾತ್ರ ಡಿಡ್ ಅನ್ನುವಂಥ ಹೆಲ್ಪಿಂಗ್ ವರ್ಬ್ ನಾವು ನೋಡ್ತೇವೆ. ಸೊ ಇಲ್ಲಿ ಡಿಡ್ ಒಂದೇ ಹೆಲ್ಪಿಂಗ್ ವರ್ಬ್, ಅದು ಸಬ್ಜೆಕ್ಟ್ ಸಿಂಗ್ಯುಲರ್ ಆಗಿರಲಿ ಅಥವಾ ಪ್ಲೂರಲ್ ಆಗಿರಲಿ, ನಾವು ಡಿಡ್ ಒಂದೇ ಹೆಲ್ಪಿಂಗ್ ವರ್ಬ್ ಇಲ್ಲಿ ಬಳಸ್ತೇವೆ. ಸೊ ಹಾಗಾಗಿ ನಾನು ನೇರವಾಗಿ ಡಿಡ್ ಅಂತ ಹೇಳಿ ಇಲ್ಲಿ ಬರೆದಿರುವಂಥದ್ದು. ಸಪೋಸ್ ಎರಡು ಹೆಲ್ಪಿಂಗ್ ವರ್ಬ್ ಯೂಸ್ ಆಗ್ತೀವಿ ಅಂದರೆ ನಾನಲ್ಲಿ ಹೆಲ್ಪಿಂಗ್ ವರ್ಬ್ ಅಂತ ಹೇಳಿ ಬರ್ತಾ ಇದ್ದ. ಸೊ ಈಗ ನೆಕ್ಸ್ಟ್ ನೋಡಿ ನಾಟ್ ಅನ್ನುವಂಥ ನೆಗೆಟಿವ್ ವರ್ಡನ್ನು ಆ್ಯಡ್ ಮಾಡಬೇಕು. ಯಾವುದಾದ್ಮೇಲೆ ಈ ಒಂದು ಡಿಡ್ ಅನ್ನುವಂತಹ ಹೆಲ್ಪಿಂಗ್ ವರ್ಬ್ ಆದಮೇಲೆ ದೆನ್ ಮೇನ್ ವರ್ಬ್ ವಿ ಒನ್ ಫಾರ್ಮಲ್ ಇರಬೇಕು, ದೆನ್ ಆಬ್ಜೆಕ್ಟ್ ಬರೀಬೇಕು, ದೆನ್ ಫುಲ್ ಸ್ಟಾಪ್ ಬರೀಬೇಕು. ಸೊ ಈ ರೀತಿಯಾದಂಥ ಫಾರ್ಮುಲಾವನ್ನು ನಾವು ಅಸರ್ಟಿವ್ ನೆಗೆಟಿವ್ ಸೆಂಟೆನ್ಸ್ನಲ್ಲಿ ನೋಡ್ತೇವೆ. ಯಾವ ಟೆನ್ಸ್ ಇದ್ದಾಗ ಸಿಂಪಲ್ ಪಾಸ್ಟ್ ಟೆನ್ಸ್ ಇದ್ದಾಗ. ಇನ್ನೊಂದೇನಪ್ಪ ಅಂದರೆ ಇಲ್ಲಿ ಮೇನ್ ವರ್ಬ್ ವಿ ಒನ್ ಫಾರ್ಮಲ್ ಯಾಕೆ ಬರಿಬೇಕಂದ್ರೆ ಇಲ್ಲಿ ಆಲ್ರೆಡಿ ಡಿಡ್ ಅನ್ನುವಂಥ ಹೆಲ್ಪಿಂಗ್ ವರ್ಬ್ ಬಂದಿರೋದ್ರಿಂದ ಈ ನಾವೇನು ಮಾಡಬೇಕಿಲ್ಲಿ ಮೇನ್ ವರ್ಬು ವಿ ಒನ್ ಫಾರ್ಮಲ್ಲೇ ಕಂಪಲ್ಸರಿ ಬರೀಬೇಕು ಅನ್ನುವಂಥದ್ದು. ಸೊ ಇದು ತಮ್ಗೆ ಅರ್ಥವಾಗಿದೆ ಅಂತ ಭಾವಿಸ್ತೇನೆ. ಸೊ ಐ ಡಿಡ್ ನಾಟ್ ಪ್ಲೇ ಕ್ರಿಕೆಟ್ ಅಂದರೆ ನಾನು ಕ್ರಿಕೆಟ್ ಆಡಿಲ್ಲ, ನಾವು ಕ್ರಿಕೆಟ್ ಆಡಿಲ್ಲ, ನೀನು ಕ್ರಿಕೆಟ್ ಆಡಿಲ್ಲ, ನೀವು ಕ್ರಿಕೆಟ್ ಆಡಿಲ್ಲ, ಅವನು ಕ್ರಿಕೆಟ್ ಆಡಿಲ್ಲ, ಅವಳು ಕ್ರಿಕೆಟ್ ಆಡಿಲ್ಲ, ಅದು ಕ್ರಿಕೆಟ್ ಆಡಿಲ್ಲ, ನೆಕ್ಸ್ಟ್ ಅವು ಕ್ರಿಕೆಟ್ ಆಡಿಲ್ಲ ಅನ್ನುವಂಥದ್ದು. ಸೊ ಅದಾದ ಬಳಿಕ ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು ಅಂದರೆ ಅಸರ್ಟಿವ್ ಪಾಸಿಟಿವ್ ನೆಗೆಟಿವ್ ನೋಡಿದ್ದಾಯಿತು ಯಾವ ಟೆನ್ಸ್ ಇದ್ದಾಗ ಸಿಂಪಲ್ ಪಾಸ್ಟ್ ಟೆನ್ಸ್ ಇದ್ದಾಗ. ಸೊ ಈಗ ಏನು ಮಾಡೋಣ ಅಂದರೆ ಸಿಂಪಲ್ ಪಾಸ್ಟ್ ಟೆನ್ಸ್ ಇದ್ದಾಗ ಇಂಟ್ರಾಗೇಟಿವ್ ಪಾಸಿಟಿವ್ ಸೆಂಟೆನ್ಸ್ನ ಸ್ಟ್ರಕ್ಚರ್ ಯಾವ ರೀತಿ ಇರ್ತದೆ ಅನ್ನುವಂಥದ್ದನ್ನು ನೋಡೋಣ. ನೋಡಿಲಿ ಇಂಟ್ರಾಗೇಟಿವ್ ಸೆಂಟೆನ್ಸ್ ಇದ್ದಾಗ ಈ ಒಂದು ಅದರಲ್ಲೂ ಕೂಡ ವಿಶೇಷವಾಗಿ ಇಂಟ್ರಾಗೇಟಿವ್ ಪಾಸಿಟಿವ್ ಸೆಂಟೆನ್ಸ್ ಇದ್ದಾಗ ಈ ಸೆಂಟೆನ್ಸ್ಗಳು ಈ ಒಂದು ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಯಾವ ರೀತಿ ಇರ್ತವೆ ಅನ್ನುವಂಥದ್ದು. ಸೊ ಅದರ ಫಾರ್ಮುಲಾ ಬಂದು ಫಸ್ಟ್ ಈ ಒಂದು ಸೆಂಟೆನ್ಸ್ನ ಫಾರ್ಮುಲಾ ಬಂದು ಫಸ್ಟಿಗೆ ಏನು ಬರಿಬೇಕಪ್ಪ ಅಂದರೆ ಡಿಡ್ ಅನ್ನುವಂಥ ಹೆಲ್ಪಿಂಗ್ ವರ್ಬ್, ಅದಾದಮೇಲೆ ನೆಕ್ಸ್ಟ್ ಸಬ್ಜೆಕ್ಟ್, ಅದಾದಮೇಲೆ ಮೇನ್ ವರ್ಬ್ ವಿ ಒನ್ ಫಾರ್ಮಲ್ ಇರಬೇಕು, ಅದಾದ ಬಳಿಕ ಆಬ್ಜೆಕ್ಟ್, ದೆನ್ ಕ್ವಶನ್ ಮಾರ್ಕ್. ಸೊ ಈ ರೀತಿಯಾದಂಥ ಸ್ಟ್ರಕ್ಚರ್ ಇಂಟ್ರಾಗೇಟಿವ್ ಪಾಸಿಟಿವ್ ಸೆಂಟೆನ್ಸ್ ಇದ್ದಾಗ ನಾವು ನೋಡ್ತೇವೆ. ಸೊ
ಇಲ್ಲಿ ಈ ಒಂದು ನಾವೇನು ಫಾರ್ಮುಲಾ ಹೇಳಿದೆವು, ಈ ಫಾರ್ಮುಲಾಗೆ ನಾವು ಜಸ್ಟಿಫಿಕೇಶನ್ನ ಕೊಡಬೇಕು. ಈ ಫಾರ್ಮುಲಾಗೆ ಜಸ್ಟಿಫಿಕೇಶನ್ ಕೊಡೋ ರೀತಿಯಲ್ಲಿ ನಾನು ಈ ಒಂದು ಟೇಬಲ್ ಮೂಲಕ ಸ್ಪಷ್ಟವಾದ ಮಾಹಿತಿಯನ್ನು ತಂದಿರುವಂಥದ್ದು. ಸೊ ನೋಡಿ, ಇಲ್ಲಿ ಸಿಂಗ್ಯುಲರ್ ಮತ್ತು ಪ್ಲೂರಲ್ ಅಂತ ನಾವು ಸಹಜವಾಗಿ ಈ ಹಿಂದಿನ ಅಸರ್ಟಿವ್, ಪಾಸಿಟಿವ್, ನೆಗೆಟಿವ್ ಇದ್ದಾಗ ನೋಡಿದ್ದೇವೆ. ಹಾಗೆಯೇ ಇಲ್ಲಿ ಕೂಡ ಇರುವಂತಹದ್ದು ಈ ಟೇಬಲ್ನಲ್ಲಿ ಸಿಂಗ್ಯುಲರ್ ಫಸ್ಟ್ ಪರ್ಸನ್, ಡಿಡ್ ಐ ಪ್ಲೇ ಕ್ರಿಕೆಟ್. ನೆಕ್ಸ್ಟ್ ಇಲ್ಲಿ ನೋಡಿ, ಡಿಡ್ ವಿ ಪ್ಲೇ ಕ್ರಿಕೆಟ್, ಪ್ಲೂರಲ್ ಫಸ್ಟ್ ಪರ್ಸನ್. ನೆಕ್ಸ್ಟ್ ಸಿಂಗ್ಯುಲರ್ ಸೆಕೆಂಡ್ ಪರ್ಸನ್, ಡಿಡ್ ಯು, ಸಿಂಗ್ಯುಲರ್ ಸೆಕೆಂಡ್ ಪರ್ಸನ್ ಅಲ್ಲಿ ಡಿಡ್ ಯು ಪ್ಲೇ ಕ್ರಿಕೆಟ್. ನೆಕ್ಸ್ಟ್ ಪ್ಲೂರಲ್ ಸೆಕೆಂಡ್ ಪರ್ಸನ್, ಡಿಡ್ ಯು ಪ್ಲೇ ಕ್ರಿಕೆಟ್. ನೆಕ್ಸ್ಟ್ ಸಿಂಗ್ಯುಲರ್ ಥರ್ಡ್ ಪರ್ಸನ್, ಡಿಡ್ ಹಿ ಪ್ಲೇ ಕ್ರಿಕೆಟ್, ಡಿಡ್ ಹಿ ಪ್ಲೇ ಕ್ರಿಕೆಟ್. ಆಮೇಲೆ ಡಿಡ್ ಸಿ ಪ್ಲೇ ಕ್ರಿಕೆಟ್, ಡಿಡ್ ಇಟ್ ಪ್ಲೇ ಕ್ರಿಕೆಟ್ ಅಂತ ನಾವು ನೋಡ್ತೇವೆ. ಸೊ ಪ್ಲೂರಲ್ ಥರ್ಡ್ ಪರ್ಸನ್ ಅಲ್ಲಿ ಡಿಡ್ ದೇ ಪ್ಲೇ ಕ್ರಿಕೆಟ್ ಅಂತ ನೋಡ್ತೇವೆ. ಅಂದರೆ ನಾನು ಕ್ರಿಕೆಟ್ ಆಡಿದ್ನ ಅಂದರೆ ಈ ಹಿಂದಿನ ನಾವು ಕ್ರಿಕೆಟ್ ಈ ಹಿಂದೆ ಆಡಿದ್ರ ಬಗ್ಗೆ ಇಲ್ಲಿ ಚರ್ಚೆ ಮಾಡುವಾಗ ಈ ರೀತಿಯಾದಂಥ ವಾಕ್ಯಗಳನ್ನು ನಾವು ಹೇಳ್ತೇವೆ. ನಾನು ಕ್ರಿಕೆಟ್ ಆಡಿದ್ದ, ನಾವು ಕ್ರಿಕೆಟ್ ಆಡಿದ್ವಾ, ಆಮೇಲೆ ನೀನು ಕ್ರಿಕೆಟ್ ಆಡಿದ್ದೀಯಾ, ನೀವು ಕ್ರಿಕೆಟ್ ಆಡಿದ್ದೀರಾ. ನೆಕ್ಸ್ಟ್ ಅವನು ಕ್ರಿಕೆಟ್ ಆಡಿದ್ದ, ಅವಳು ಕ್ರಿಕೆಟ್ ಆಡಿದ್ದಳ. ನೆಕ್ಸ್ಟ್ ಅದು ಕ್ರಿಕೆಟ್ ಆಡಿತ್ತಾ, ಅವು ಅಥವಾ ಅವರು ಕ್ರಿಕೆಟ್ ಆಡಿದ್ವಾ ಅಂತ. ಸೊ ಈ ರೀತಿಯಾದಂತಹ ಕನ್ನಡದ ಅರ್ಥವನ್ನು ಕೊಡುವಂತಹ ಎಲ್ಲ ವಾಕ್ಯಗಳು ಇಂಟ್ರಾಗೇಟಿವ್ ಪಾಸಿಟಿವ್ ಸೆಂಟೆನ್ಸ್ಗಳಾಗಿದ್ದು ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಬಳಕೆಯಾಗಿರೋದನ್ನು ನಾವು ಕಾಣ್ತೇವೆ. ಸೊ ಇಲ್ಲಿ ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಬೇಕಾದಂಥ ಫಾರ್ಮುಲಾ ಅಂದರೆ ಫಸ್ಟ್ ಕಂಪಲ್ಸರಿ ಡಿಡ್. ಸೊ ಇಲ್ಲಿ ಕೂಡ ನೇರವಾಗಿ ಡಿಡ್ ಬರ್ಲಿಕ್ಕೆ ಕಾರಣ ಬಂದು ಒಂದೇ ಒಂದು ಹೆಲ್ಪಿಂಗ್ ವರ್ಬ್ ಇರುವಂಥದ್ದು. ಸೊ ಹಾಗಾಗಿ ಹೆಲ್ಪಿಂಗ್ ವರ್ಬ್ ಬರೆಯುವ ಬದಲಾಗಿ ನೇರವಾಗಿ ಡಿಡ್ ಅಂತೇಳಿ ಬರೆದಿರುವಂಥದ್ದು. ಅದಾದ ಬಳಿಕ ಸಬ್ಜೆಕ್ಟ್ ಬರಿಬೇಕು. ಸೊ ಇಲ್ಲಿ ನೋಡಿ ಒಂದು ಸೆಂಟೆನ್ಸ್ ಮೂಲಕನೇ ತಿಳ್ಕೊಳ್ಳೋಣ. ಫಸ್ಟ್ ನೋಡಿ, ಡಿಡ್ ಅನ್ನುವಂಥದ್ದು ಹೆಲ್ಪಿಂಗ್ ವರ್ಬ್. ಅದಾದ ಬಳಿಕ ಸಬ್ಜೆಕ್ಟ್ ಫಾರ್ಮುಲಾದಲ್ಲಿ ಅಪ್ಲೈ ಆಗ್ತಿದೆ. ನೆಕ್ಸ್ಟ್ V1 ಫಾರ್ಮಲ್ ಇರ್ಬೇಕಂತ ಹೇಳಿದ್ರೆ ಪ್ಲೇ ಅನ್ನುವಂಥದ್ದು V1 ಫಾರ್ಮ್, ಪ್ಲೇಡ್ ಆಗುವಂಥದ್ದು ಪ್ಲೇ ಅನ್ನುವಂಥದ್ದು V1 ಫಾರ್ಮ್, ದೆನ್ ಆಬ್ಜೆಕ್ಟ್, ದೆನ್ ಕ್ವಶನ್ ಮಾರ್ಕ್ ಬಂದಿರೋದು ನಾವು ಕಾಣ್ತೇವೆ. ಸೊ ಈ ರೀತಿಯಾದಂತಹ ಈ ಒಂದು ಸೆಂಟೆನ್ಸ್ ಸ್ಟ್ರಕ್ಚರ್ ಈ ನಮ್ಮ ಫಾರ್ಮುಲಾಗೆ ಜಸ್ಟಿಫಿಕೇಶನ್ ನೀಡ್ತಾ ಇದೆ. ಸೊ ಹಾಗಾಗಿ ಈ ಒಂದು ಎಲ್ಲ ವಾಕ್ಯಗಳು ಇಂಟ್ರಾಗೇಟಿವ್ ಪಾಸಿಟಿವ್ ಸೆಂಟೆನ್ಸ್ಗಳಾಗಿದ್ದು ಸಿಂಪಲ್ ಪಾಸ್ಟ್ ಟೆನ್ಸ್ಗೆ ಜಸ್ಟಿಫಿಕೇಶನ್ ನೀಡ್ತಾ ಇವೆ. ಸೊ ಇದಾದ ಬಳಿಕ ನೆಕ್ಸ್ಟ್ ಏನು ಮಾಡೋಣ ಅಂದ್ರೆ, ಈಗ ಇಂಟ್ರಾಗೇಟಿವ್ ನೆಗೆಟಿವ್ ಸೆಂಟೆನ್ಸಸ್ ಯೂಸ್ಡ್ ಇನ್ ಸಿಂಪಲ್ ಪಾಸ್ಟ್ ಟೆನ್ಸ್ ಅಂತ ನೋಡೋಣ. ಸೊ ಇಲ್ಲಿ ನೋಡಿ, ಇಂಟ್ರಾಗೇಟಿವ್ ನೆಗೆಟಿವ್ ಸೆಂಟೆನ್ಸ್ಗಳಲ್ಲಿ ಒಂದು ಸಿಂಪಲ್ ಪಾಸ್ಟ್ ಟೆನ್ಸ್ ಯಾವ ರೀತಿ ಇರ್ತದೆ ಅನ್ನುವಂಥದ್ದು. ಸೊ ಇಲ್ಲಿ ತಮಗೆ ನೋಡಿದಾಗ ಅರ್ಥ ಆಗ್ತದೆ. ಟೇಬಲ್ ಮೂಲಕ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಫಾರ್ಮುಲಾವನ್ನು ನೋಡೋಣ. ಫಾರ್ಮುಲಾದಲ್ಲಿ ನೋಡಿ, ಫಸ್ಟ್ ಡಿಡ್, ಇಲ್ಲಿ ಕೂಡ ಸೇಮ್ ಡಿಡ್ ಬರಿಬೇಕು. ಡಿಡ್ ಆದಮೇಲೆ ಸಬ್ಜೆಕ್ಟ್, ಅದಾದಮೇಲೆ ನಾಟ್, ಅದಾದ ಬಳಿಕ ಮೇನ್ ವರ್ಬ್ V1 ಫಾರ್ಮುಲಾ ಇರಬೇಕು. ಅದಾದ ಬಳಿಕ ಆಬ್ಜೆಕ್ಟ್, ದೆನ್ ಕ್ವಶನ್ ಮಾರ್ಕ್ ಇಡುವಂಥದ್ದು. ಸೊ ಈ ರೀತಿಯಾಗಿ ನಾವು ಒಂದು ಇಂಟ್ರಾಗೇಟಿವ್ ನೆಗೆಟಿವ್ ಅಲ್ಲಿ ಸಿಂಪಲ್ ಪಾಸ್ಟ್ ಟೆನ್ಸ್ ನ ಫಾರ್ಮುಲಾವನ್ನು ಕಾಣ್ತೇವೆ. ಸೊ ಇಲ್ಲಿ ನೋಡಿ, ಸಿಂಗ್ಯುಲರ್ ಫಸ್ಟ್ ಪರ್ಸನ್, ಡಿಡ್ ಐ ನಾಟ್ ಪ್ಲೇ ಕ್ರಿಕೆಟ್. ಸೊ ಇಲ್ಲಿ ನೋಡಿ, ಪ್ಲೂರಲ್ ಫಸ್ಟ್ ಪರ್ಸನ್, ಡಿಡ್ ವಿ ನಾಟ್ ಪ್ಲೇ ಕ್ರಿಕೆಟ್. ಸಿಂಗ್ಯುಲರ್ ಸೆಕೆಂಡ್ ಪರ್ಸನ್, ಡಿಡ್ ಯು ನಾಟ್ ಪ್ಲೇ ಕ್ರಿಕೆಟ್. ಪ್ಲೂರಲ್ ಸೆಕೆಂಡ್ ಪರ್ಸನ್, ಡಿಡ್ ಯು ನಾಟ್ ಪ್ಲೇ ಕ್ರಿಕೆಟ್. ಸೊ ಸಿಂಗ್ಯುಲರ್ ಥರ್ಡ್ ಪರ್ಸನ್, ಡಿಡ್ ಹಿ ನಾಟ್ ಪ್ಲೇ ಕ್ರಿಕೆಟ್, ಡಿಡ್ ಸಿ ನಾಟ್ ಪ್ಲೇ ಕ್ರಿಕೆಟ್, ಡಿಡ್ ಇಟ್ ನಾಟ್ ಪ್ಲೇ ಕ್ರಿಕೆಟ್. ನೆಕ್ಸ್ಟ್ ಪ್ಲೂರಲ್ ಥರ್ಡ್ ಪರ್ಸನ್, ಡಿಡ್ ದೇ ನಾಟ್ ಪ್ಲೇ ಕ್ರಿಕೆಟ್ ಅನ್ನುವಂಥದ್ದು. ಅಂದರೆ ನಾನು ಕ್ರಿಕೆಟ್ ಆಡಿಲ್ವಾ, ನಾವು ಕ್ರಿಕೆಟ್ ಆಡಿಲ್ವಾ, ನೀನು ಕ್ರಿಕೆಟ್ ಆಡಿಲ್ವಾ, ನೀವು ಕ್ರಿಕೆಟ್ ಆಡಿಲ್ವಾ, ಅವನು ಕ್ರಿಕೆಟ್ ಆಡಿಲ್ವಾ, ಅವಳು ಕ್ರಿಕೆಟ್ ಆಡಿಲ್ವಾ, ಅದು ಕ್ರಿಕೆಟ್ ಆಡಿಲ್ವಾ, ಅವು ಅಥವಾ ಅವರು ಕ್ರಿಕೆಟ್ ಆಡಿಲ್ವಾ ಅನ್ನುವಂಥದ್ದು. ಸೊ ಈ ರೀತಿಯಾದಂತಹ ಕನ್ನಡದ ಅರ್ಥವನ್ನು ಕೊಡುವಂತಹ ಎಲ್ಲ ವಾಕ್ಯಗಳು ಈ ಒಂದು ಇಂಟ್ರಾಗೇಟಿವ್ ನೆಗೆಟಿವ್ ಸೆಂಟೆನ್ಸ್ಗಳಾಗಿದ್ದು ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಬಳಕೆಯಾಗಿರೋದನ್ನು ನಾವು ನೋಡ್ತೇವೆ. ಸೊ ಇದು ತಮ್ಗೆ ಅರ್ಥವಾಗಿದೆ ಅಂತ ಭಾವಿಸ್ತೇನೆ. ಸೊ
ಈ ರೀತಿಯಾದಂಥ ಎಲ್ಲ ಫಾರ್ಮುಲಾಗಳು ನೆನಪಿನಲ್ಲಿ ಇಟ್ಕೊಂಡ್ರೆ ಸಾಕು. ಸೊ ಇದು ಈಗೇನು ಮುಗಿತಪ್ಪ ಅಂದರೆ ಸಿಂಪಲ್ ಪಾಸ್ಟ್ ಟೆನ್ಸ್. ಸೊ ಸಿಂಪಲ್ ಪಾಸ್ಟ್ ಟೆನ್ಸನ್ನು ನಾವು 4 ಹಂತಗಳಲ್ಲಿ ನೋಡಿದ್ದೇವೆ. ಯಾವ 4 ಹಂತ ಅಂದರೆ ಅಸರ್ಟಿವ್ ಪಾಸಿಟಿವ್, ಅಸರ್ಟಿವ್ ನೆಗೆಟಿವ್, ನೆಕ್ಸ್ಟ್ ಇಂಟ್ರಾಗೇಟಿವ್ ಪಾಸಿಟಿವ್, ಇಂಟ್ರಾಗೇಟಿವ್ ನೆಗೆಟಿವ್. ಸೊ ಈ ರೀತಿಯಾಗಿ ಒಟ್ಟು 4 ಪ್ರಕಾರದ ವಾಕ್ಯಗಳ ಮೂಲಕ ನಾವು ಈ ಒಂದು ಸಿಂಪಲ್ ಪಾಸ್ಟ್ ಟೆನ್ಸನ್ನು ಈಗ ಕಲ್ತಿದ್ದೇವೆ. ಸೊ ಇದು ತಮ್ಗೆ ಅರ್ಥವಾಗಿದೆ ಅಂತ ಭಾವಿಸ್ತೇನೆ. ಸೊ ದಿಸ್ ಈಸ್ ವಾಟ್ ವಿ ಲರ್ನ್ಡ್ ಸಿಂಪಲ್ ಪಾಸ್ಟ್ ಟೆನ್ಸ್ ಅಂತ ಹೇಳ್ತಾ, ಸೊ ಇದು ತಮಗೆ ಅರ್ಥವಾಗಿದೆ ಅಂತ ಭಾವಿಸ್ತೇನೆ. ಯಾರೆಲ್ಲರಿಗೆ ನಾನು ಮಾಡಿರ್ತಕ್ಕಂಥ ವಿಡಿಯೋ ಅರ್ಥವಾಗಿದೆಯೋ ಅವರೆಲ್ಲರೂ ಕೂಡ ಏನು ಮಾಡಬೇಕು, ಒಂದು ಲೈಕ್ ಕೊಡಬೇಕು, ಕಮೆಂಟ್ ಹಾಕಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದ.